ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಕ್ಕೆ ಈಗ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಸಚಿವಾಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆ ಮುಖೇನ ನಮ್ಮ ಶಾಸಕರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ನಿನ್ನೆನೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂಥ ಪ್ರತಿಭಟನೆಗಳೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಒಳ್ಳೇದಲ್ಲ ಇದು ಅಂತ. ಇವತ್ತು ನೋಡಿ MLC ಸಲೀಂ ಅಹಮದ್ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿರೋದು. ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಂಬಲಿಗರ ಆಗ್ರಹ. ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿರುವುದು. ಕಿತ್ತೂರು ಕರ್ನಾಟಕ ಭಾಗಕ್ಕೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಕೈ ಮುಖಂಡ ಶಹಜಮನ್ ಮುಜಾಹಿದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿರೋದು ಇವತ್ತು. ಇವತ್ತು ನಾವು ಎಲ್ಲ ಹುಬ್ಳಿ ವತಿಯಿಂದ ನಮ್ಮ ಕಿತ್ತೂರು ಕರ್ನಾಟಕ ಏನಿದೆ, ಕಿತ್ತೂರು ಕರ್ನಾಟಕ ಒಳಗೆ ಈ ಕಳೆದು 22 ವರ್ಷ ಆಯಿತು. 22 ವರ್ಷದಿಂದ ನಮಗೆ ರಿಪ್ರೆಸೆಂಟೇಷನ್ ಇಲ್ಲ. ಇಲ್ಲಿ ನಮ್ಮ ಲೋಕಲ್ MLC ಸಲೀಂ ಅಹಮದ್ ಅವರು ಆಯ್ಕೆಯಾಗಿ ಹೋಗಿದ್ದಾರೆ. ಫಸ್ಟ್ ಪ್ರಿಫರೆನ್ಸಲ್ಲಿ BJP ಸರ್ಕಾರ ಇದ್ರೂ ಕೂಡ ಪ್ರದೀಪ್ ಶೆಟ್ಟರನ್ನ ಅವ್ರಕ್ಕಿಂತ ಜಾಸ್ತಿ ವೋಟ್ ಪಡೆದು 1000 ವೋಟ್ ಲೀಡಲ್ಲಿ ಫಸ್ಟ್ ಪ್ರಿಫರೆನ್ಸಲ್ಲಿ ಗೆದ್ದು ಇಲ್ಲಿಂದ ಅವರಿಗೆ ನಾವು ಕಳಿಸಿದ್ದೀವಿ. ನಮಗೆ ಪಕ್ಷದ ಮ್ಯಾಗೆ ಭರೋಸೆ ಇದೆ. ನಾನು ಹಿಂದೊಮ್ಮೆ ಹೇಳಿದೆ, ಇದೇ ಸರ್ಕಾರಲ್ಲಿ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಮಗೆ ನಿರೀಕ್ಷೆ ಇದೆ, ಭರೋಸೆ ಇದೆ. ಇವತ್ತು ಹಾಗೆ ಹೇಳ್ತಾ ಇದ್ದೀವಿ. ನಮಗೆ ಈ ಸೆಕೆಂಡ್ ಲಿಸ್ಟ್ ಒಳಗೆ 101% ಸಲೀಂ ಅಹಮದ್ ಅವರು ಆಗ್ತಾರ ಅಂತೇಳಿ ನಮಗೆ ನಿರೀಕ್ಷೆ ಇದೆ. ಹೈಕಮಾಂಡ್ ಮೇಲೆ ಭರೋಸೆ ಇದೆ. ಇದು ಒಂದು ಅಲ್ಪಸಂಖ್ಯಾತ ಹಿಂದುಳಿದಂಥ ಜಾತಿ, ಎಲ್ಲ ಜಾತಿ ಕರ್ಕೊಂಡು ಹೋಗುವಂಥ ಸರ್ಕಾರ. BK ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದಾರೆ. DK ಶಿವಕುಮಾರ್ ಸಾಹೇಬರು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನಿಮ್ಮ ಮುಖಾಂತರ ನಾವು ಒಂದು ಅವರಿಗೆ ಬೇಡಿಕೆಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಳ್ಳೇಬೇಕು. ಅವರು